ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ನೀವು ಈವ್ನಿಂಗಲ್ಲಿ ಮಾಡಿ ನಾಳೆ ಬೆಳಿಗ್ಗೆಗೆ ಯೂಸ್ ಮಾಡ್ಬೋದು, ಅಥವಾ ನಾಳೆ ಬೆಳಿಗ್ಗೆಗೆ ಬೇಕಿದ್ರೂ ನೀವು ಮಾಡ್ಬೋದು. ಈಸಿಯಾದ ಬ್ರೇಕ್ಫಾಸ್ಟ್, ಬೇಗನೆ ಆಗುತ್ತೆ. ಸೀಸನಲ್ ಬ್ರೇಕ್ಫಾಸ್ಟ್. ನೆಕ್ಸ್ಟ್ ಇನ್ನೊಂದೇನೆಂದರೆ ಅದು ಯಾಕೆಂದರೆ ನೀವು ಮುಂದೆ ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ಬನ್ನಿ ಬೇಗನೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಆದ್ದರಿಂದ ನಾನಿಲ್ಲಿ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಒಮ್ಮೆಲೆ ನಿಮಗೆ ಹಲಸಿನ ಹಣ್ಣು ಸಿಗೋದಿಲ್ಲ ಇಲ್ಲ ಅಂತಾದರೆ ನೀವು ಸಿಹಿ ಗೆಣಸಿರುತ್ತೆ ನೋಡಿ, ಅದನ್ನು ಕೂಡ ತೊಗೊಳ್ಬೋದು. ಹಸಿಯಾಗಿ ಸಿಹಿ ಗೆಣಸನ್ನು ಸಣ್ಣ ಸಣ್ಣದಾಗಿ ನೀವು ಕಟ್ ಮಾಡಬೇಕಾಗುತ್ತೆ ಇದೇ ರೀತಿ. ಓಕೆ ನೋಡಿ, ಇಲ್ಲಿ ಇವಾಗ ಹಲಸಿನ ಸೋಳೆ ಉಂಟು ನೋಡಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ಇವಾಗ ಸೀಸನ್ ಅಲ್ವಾ ಹಲಸಿನಣ್ಣಿದು, ಹಾಗಾಗಿ ನಾನು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹಲಸಿನಣ್ಣಿರುತ್ತೆ, ಬೇರೆ ಬೇರೆ ರೆಸಿಪಿ ನಾವು ಮಾಡ್ಬೋದು. ಇದನ್ನು ಕೂಡ ಜಸ್ಟ್ ಟ್ರೈ ಮಾಡಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಓಕೆ, ಸ್ವಲ್ಪ ನೀರು ಹಾಗೂ ಬೆಲ್ಲವನ್ನು ಹಾಕಿದ್ದೀನಿ. ಬೆಲ್ಲ ಸ್ವಲ್ಪ ಕರಗಬೇಕು, ಇದರಲ್ಲಿ ಸ್ವಲ್ಪ ನೀರಾಗಲಿ ಸಾಕು. ನೋಡ್ಬೋದು ನೀವು, ಆಲ್ಮೋಸ್ಟ್ ನೀರಾಗಿದೆ. ಈ ರೀತಿ ಆಗಬೇಕು, ಪಾಕ ಆಗಲಿಕ್ಕಿಲ್ಲ, ಇದು ನೀರಾದರೆ ಸಾಕು. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಕಟ್ ಮಾಡಿ ಇಟ್ಟಿದ್ವಿ ನೋಡಿ ಹಲಸಿನ ಹಣ್ಣಿದ್ದು, ಅದು ಹಾಕೋಣ. ಸ್ವಲ್ಪ ಮಿಕ್ಸ್ ಮಾಡೋಣ. ಇದರಲ್ಲಿ ಸ್ವಲ್ಪ ಏಲಕ್ಕಿ ಹುಡಿಯೋಣ, ಇದಕ್ಕೆ ಹಾಕೋಣ ನೋಡಿ. ಇವಾಗ ಕುದೀತಾ ಉಂಟು, ಸಾಕು. ಇದಕ್ಕೆ ತೆಂಗಿನಕಾಯಿಯನ್ನು ಹಾಕೋಣ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಸ್ವಲ್ಪ ಇದು ದಪ್ಪ ಆದರೆ ಸಾಕು ಅಷ್ಟೇ. ಓಕೆ, ಇವಾಗ ಸ್ವಲ್ಪ ಇದು ಡ್ರೈ ಆಗಲಿ, ಅಷ್ಟು ತನಕ ನಾವು ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕ್ತೀನಿ ಇವಾಗ, ಅಥವಾ ನೀವು ಪೆಪ್ಪರ್ ಕ್ರಷ್ ಮಾಡಿ ಕೂಡ ಹಾಕ್ಬೋದು, ಕಾಳು ಮೆಣಸು. ಅದು ನಿಮಗೆ ಇಷ್ಟ ಇದೆ ಆದರೆ ಸ್ವಲ್ಪ ಖಾರವಾಗಿ ಚೆನ್ನಾಗಾಗುತ್ತೆ. ನಿಮಗೆ ಪೆಪ್ಪರ್ ಕಾಳು ಇಷ್ಟ ಇದೆ ಆದರೆ ನೀವು ಹಾಕಿ. ಆಮೇಲೆ ಸ್ವಲ್ಪ ಬಡಿಶೇಪ್ ಮಿಕ್ಸ್ ಮಾಡೋಣ. ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗಿದ್ದೆ ಗ್ಯಾಸನ್ನು ಆಫ್. ಇಲ್ಲಿ ಇವಾಗ ನೀರು ಡ್ರೈ ಆಗಿದೆ, ಇದು ನೋಡ್ಬೋದು. ಗ್ಯಾಸನ್ನು ಆಫ್ ಮಾಡೋಣ ಹಾಗೂ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಅಷ್ಟು ತನಕ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ಇಲ್ಲಿ ನಾನು ಬಾಳೆ ಎಲೆ ತಗೊಂಡಿದ್ದೀನಿ, ನೋಡ್ಬೋದು ನೀವು. ಬಾಳೆ ಎಲೆ ಬೇಕು ಈ ರೀತಿ, ಅಥವಾ ಬೇರೆ ನಿಮ್ಮ ಹತ್ರ ಒಮ್ಮೆಲೆ ಬಾಳೆ ಎಲೆ ಇಲ್ಲದಿದ್ದರೆ ಅರಿಶಿಣ ಎಲೆ ಕೂಡ ಆಗುತ್ತೆ, ಅಥವಾ ನಾರ್ಮಲ್ ಆಗಿ ಅದು ಸಾಗುವಾನಿ ಎಲೆ ಅದೆಲ್ಲ ಇರುತ್ತೆ, ಯಾವುದು ಕೂಡ ನಡೆಯುತ್ತೆ. ಇದನ್ನು ಸ್ವಲ್ಪ ಬಾಡಿಸಬೇಕು. ಬಾಡಿಸಿದರೆ ನಿಮಗೆ ಈಸಿಯಾಗಿ ಇದು ಮಾಡಲಿಕ್ಕೆ ಆಗುತ್ತೆ, ಫೋಲ್ಡ್ ಮಾಡಲಿಕ್ಕೆ. ಹಾಗಾಗಿ ಸ್ವಲ್ಪ ಬಾಡಿಸಿ ರೆಡಿ ಮಾಡಿ ಇಡೋಣ. ಇವಾಗ ಒಂದು 2 ಕಪ್ಪಷ್ಟು ಚಿರೋಟಿ ರವೆ, 1 ಕಪ್ಪಷ್ಟು ಅವಲಕ್ಕಿ, 1 ಕಪ್ಪಷ್ಟು ಮೊಸರು, ಇಷ್ಟನ್ನು ಗ್ರೈಂಡ್ ಮಾಡೋಣ. ತುಂಬ ತೆಳು ಮಾಡಬೇಡಿ, ಸ್ವಲ್ಪ ತಿಕ್ಕೆ ಇರಲಿ. ಓಕೆ, ಗ್ರೈಂಡ್ ಮಾಡಿ ಇವಾಗ ಇದಕ್ಕೆ ಹಾಕೋಣ. ಓಕೆ, ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿದ್ದೀನಿ ನೋಡಿ. ಎಷ್ಟು ದಪ್ಪ ಇದ್ರೆ ಸಾಕು, ಇದಕ್ಕಿಂತ ತೆಳು ಬೇಡ. ಒಂದು ಎಲೆಯನ್ನು ತಗೊಳ್ಳಿ, ಸ್ವಲ್ಪ ಹಿಟ್ಟನ್ನು ಹಾಕೋಣ. ದೋಸೆ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮೆಲ್ಲನೆ ಮಾಡಿ. ಇವಾಗ ಇದು ಹಾಕಿ ಫೋಲ್ಡ್ ಮಾಡಿ. ಈ ರೀತಿ ಅದೇ ರೀತಿ ಮಾಡೋಣ. ನೋಡಿ ಈ ರೀತಿ ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ಓಕೆ, ಇವಾಗ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ನೀರು ಕುದೀತಾ ಉಂಟು. ಒಂದೊಂದಾಗಿ ಇದನ್ನು ಇಟ್ಟುಬಿಡೋಣ. ಓಕೆ, ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸೋಣ.
ಓಕೆ, ಇವಾಗ ಇದು ಬೆಂದಿದೆ. ಒಂದು ತೆಗೆದು ಹೊರಗಡೆ ಇಡ್ತೀನಿ. ತಣ್ಣಗಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ನೋಡಿ, ಇವಾಗ ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಬಿಸಿ ಉಂಟು, ಆದರೂ ತೋರಿಸುವಷ್ಟು ತಣ್ಣಗಾಗಿದೆ ನೋಡಿ. ಚೆನ್ನಾಗಿ ಎದ್ದು ಬರುತ್ತೆ, ನೋಡ್ಬೋದು ನೀವು ನೋಡಿ. ಚೂರು ಕೂಡ ಕಷ್ಟ ಆಗೋದಿಲ್ಲ, ಹಾಗೂ ತೆಳುವಾಗಿ ಬಂದಿದೆ ನೋಡ್ಬೋದು. ಎಷ್ಟು ತೆಳುವಾಗಿ ಬಂದಿದೆ ನೋಡಿದ್ದು. ಟೇಸ್ಟಿಯಾಗಿರುತ್ತೆ. ಜಸ್ಟ್ ನೀವು ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಇದೆಲ್ಲ ಮಾಡಿ ನಾವು ಈಸಿಯಾಗಿ ತಿನ್ಬೋದು. ಸಿಹಿ ಎಲ್ಲ ಪರ್ಫೆಕ್ಟ್ ಇದೆ, ಹಾಗೂ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಹೆಲ್ತಿಯಾದ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.